ಹಲೋ ಎವ್ರಿವನ್, ಆಲ್ ಇಂಡಿಯಾ ರೇಡಿಯೋಲಿ ನಾವಿವಾಗ ಎಕ್ಸ್ಪ್ಲೋರ್ ಮಾಡ್ತಿರೋ ಫಿಫ್ತ್ ಸ್ಟೇಟ್ ಮತ್ತು ಫಸ್ಟ್ ಇಂಟರ್ನ್ಯಾಷನಲ್ ಕಂಟ್ರಿ ಬಂದ್ಬಿಟ್ಟು ಸಿಕ್ಕಿಂ ಮತ್ತು ನೇಪಾಲ್. ಸೊ ಸಿಕ್ಕಿಂ ಅಲ್ಲಿ ನಾವು ಯಾವೆಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀವಪ್ಪ ಅಂದ್ರೆ ಗ್ಯಾಂಗ್ಟಾಕ್ ಮತ್ತು ಡಾರ್ಜಿಲಿಂಗ್ ಆದ್ರೆ ಮೈನ್ ಆಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಇವನ್ ಬಿಟ್ಟು ಬೇರೆ ಪ್ಲೇಸಸ್ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿ ಚೆನ್ನಾಗಿರೋ ಏನಾದ್ರು ಕಾಣಿಸಿದ್ರೆ ನಾನು ನಿಮ್ಗೆ ಅದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಇನ್ನ ನೇಪಾಲ್ಗೆ ಬರೋದಾದ್ರೆ ನೇಪಾಲ್ ನಮ್ಗೆ ಆಕ್ಚುಲಿ 1 ವೀಕ್ ಆದ್ರೆ ಪರ್ಮಿಟ್ ಕೊಡುತ್ತೆ. 1 ವೀಕ್ ಅಲ್ಲಿ ನಾವು ಯಾವೆಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೋದು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ನಾನ್ ಪ್ಲಾನ್ ಮಾಡಿರೋದು ಯಾವ್ದಪ್ಪ ಅಂತ ಹೇಳಿದ್ರೆ ಕಾಠ್ಮಂಡು ಮತ್ತೆ ಮುಕ್ತಿನಾಥ ಟೆಂಪಲ್. ಸೊ ಈ ಮುಕ್ತಿನಾಥ ಟೆಂಪಲ್ ನಾವು ಲೈಫ್ ಅಲ್ಲಿ ಒಂದ್ಸತಿ ಆದ್ರೂ ವಿಸಿಟ್ ಮಾಡ್ಲೇಬೇಕಾದ ಟೆಂಪಲ್. ಸೊ ಅಲ್ಲಿ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಡ್ರೆ ನಮ್ಗೆ ಮುಕ್ತಿ ಸಿಗುತ್ತೆ ಅಂತ ಪ್ರತೀತಿ ಇದೆ. ಸೊ ನಾವು ಅಲ್ಲಿಗೆ ಹೋಗೋ ದಾರಿಯಲ್ಲಿ ನಮ್ಗೊಂದು ಬ್ರಿಡ್ಜ್ ಆದ್ರೆ ಸಿಗುತ್ತೆ, ಒಂದು ಯೂನಿಕ್ ಪ್ಲೇಸ್ ಅದು. ಸೊ ಅದ್ರ ಹೆಸರು ಬಂದ್ಬಿಟ್ಟು ಕರೆಯ ಗ್ಯಾಡಿ ಸಸ್ಪೆನ್ಷನ್ ಬ್ರಿಡ್ಜ್ ಅಥವಾ ಕುಸುಮ ಸಸ್ಪೆನ್ಷನ್ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು. ಸೊ ಇದು ಒನ್ ಆಫ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ಅಂಡ್ ಟಾಲೆಸ್ಟ್ ಬ್ರಿಡ್ಜ್ ಆಗಿರುತ್ತೆ. ಸೊ ಇದು ಆಕ್ಚುಲಿ ಫುಟ್ ಬ್ರಿಡ್ಜ್, ನಡ್ಕೊಂಡು ಹೋಗೋದು, ಬಟ್ 2 ವೀಲರ್ಸ್ ಇದ್ರೆ 2 ವೀಲರ್ಸ್ ಕೂಡ ಹೋಗ್ಬೋದು. ಸೊ ಅದನ್ನಾದ್ರೆ ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ತಿಳಿಸ್ತೀನಿ. ಸೊ ಇದು ಬಂದ್ಬಿಟ್ಟು ನಾವು 5th ಸ್ಟೇಟ್ ಅಂಡ್ ಫಸ್ಟ್ ಇಂಟರ್ನ್ಯಾಷನಲ್ ರೈಡ್ ಆದ್ರೆ ಆಗಿರುತ್ತೆ. ಸೊ ಇನ್ನು 6th ಸ್ಟೇಟ್ ಬಗ್ಗೆ ಆದ್ರೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದ್ಯಾನ್ ಬೈ ಬೈ, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.